ಇನ್ನು ಹಿರಿಯ ಸಚಿವರ ಕೋಕ್ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಟಿವಿ9ಗೆ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ತೊರೆಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿರೋ ಅವರು ಪಕ್ಷ ಯಾವ ಜವಾಬ್ದಾರಿಯನ್ನ ನೀಡಿದ್ರು ನಿಭಾಯಿಸೋಕೆ ಸಿದ್ಧ ಇದ್ದೀವಿ ಅಂತ ತಿಳಿಸಿದ್ದಾರೆ. ಈಗ ನನಗಂತೂ ಏನೂ ಗೊತ್ತಿಲ್ಲ, ಯಾಕಂದ್ರೆ ಆ ಸಮಿತಿನಲ್ಲಿ ನಾನಿಲ್ಲ. ಈಗ ಮಾಧ್ಯಮದವರು ಹೇಳಿದ್ರು ಈ ತರ 4 ವರ್ಷ ಆಗಿರೋರ್ನ ಬಿಟ್ಟು ಈ ತರ ಏನೋ ನಾಳೆ ಇದೆಯಂತೆ ಅಂದ್ರು. ಹೌದು, ನಾನು ಹೇಳ್ದೆ, ನಾವು ಎಲ್ಲ ಕಾಲೇಜು, ನಾನು 2nd ಡಿಗ್ರಿ ಓದೋವಾಗ ರಾಜಕೀಯಕ್ಕೆ ಸೇರ್ಕೊಂಡಿದ್ದು. ಆವತ್ತಿಂದ ಇವತ್ತವರೆಗೂ ನಾವು ಕಾಂಗ್ರೆಸ್ ಅಲ್ಲೇ ಇದ್ದೀನಿ. ಮತ್ತೆ ಒಂದು 6 ಸಲ MLA ಆಗಿದ್ದೀನಿ, 4 ಸಲ ಮಿನಿಸ್ಟರ್ ಆಗಿದ್ದೀನಿ. ಪಕ್ಷ ನಮ್ಗೆ ಎಲ್ಲ ಕೊಟ್ಟಿದೆ. ಈಗ್ಲೂ ಬೇಕಾದ್ರೆ ಮಿನಿಸ್ಟರ್ ಆಗಿ ಮುಂದುವರಿಯಿರಿ ಅಂತ ಏನಾದ್ರು ಮುಖ್ಯಮಂತ್ರಿಗಳು ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀವಿ, ಇಲ್ಲ ಪಕ್ಷದ ಕೆಲಸ ಏನಾರ ಮಾಡಿ ಅಂದ್ರು ಮಾಡ್ತೀವಿ. ನಾವು ಎಲ್ಲದಕ್ಕೂ ಸಿದ್ಧ ಇದ್ದೀವಿ. ಒಂದ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅದು ಸರ್ಕಾರ ರಚನೆ ಮಾಡ್ತೀವಿ. ಈಗ ಮುಖ್ಯಮಂತ್ರಿಗಳು ಕೂಡ ಸರ್ಕಾರ ರಚನೆ ಮಾಡಿದ್ದಾರೆ, ಮಂತ್ರಿಗಳು ಇದ್ದಾರೆ. ಮತ್ತೆ ರಾಜ್ಯ ಸರ್ಕಾರ ಕೂಡ ಚುನಾವಣೆ ಸಮಯದಲ್ಲಿ ಏನೇನ ಆಶ್ವಾಸನೆ ಕೊಟ್ಟಿದ್ವಿ ಅದರಲ್ಲಿ 100ಕ್ಕಿಂತಲೂ ಹೆಚ್ಚು ಭರವಸೆಗಳನ್ನ ಈಡೇರಿಸಿದ್ವಿ. ಇನ್ನೂ ಅನೇಕ ಭರವಸೆಗಳನ್ನ ಈಡೇರಿಸಬೇಕು ಇನ್ನು 1 ವರ್ಷ 2 ತಿಂಗಳಲ್ಲಿ. ಆಮೇಲೆ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ಬೇಕು. ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರುತ್ತೆ.